ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನೆಚ್ಚಿನ ಜಿಲ್ಲಾಧಿಕಾರಿಗಳು ಆಗಿರ್ತಕ್ಕಂಥ, ಬಹುಶಃ ನಾನು ರಾಜಕಾರಣಕ್ಕೆ ಬಂದಾದ್ಮೇಲೆ ಎಲ್ಲೋ ಒಂದು ಕಡೆ ಭಯ ಇತ್ತು. ನಾನು JDS ಪಕ್ಷದಲ್ಲಿದ್ದೀನಿ, ಇದು ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ, ನನಗೆ ಕೆಲವು ಭಯ ಅನಿಸಿದೆ ಅಂತ ಇದೆ. ಇರ್ತಕ್ಕಂಥ DC ಅವರು ಸಪೋರ್ಟ್ ಮಾಡ್ತಾರಾ ಇಲ್ಲ ಅನ್ನೋದು ನನಗೆ ಒಂದು ಡೌಟ್ ಇತ್ತು. ಫಸ್ಟ್ ಮೀಟಿಂಗ್ ಅಲ್ಲಿ ನಾನು ಅವ್ರನ್ನ ಮಾತಾಡಿದಾಗ ಬಹುಶಃ ನನ್ನ ಊಹೆ ತಪ್ಪಾಯಿತು. ಅವ್ರನ್ನ ಮಾತಂದ್ರೆ ನನಗೆ, ನಿಮ್ಮ ಹತ್ರ ಭಯ ಬೀಳಕ್ ಹೋಗ್ಬಿಡಿ ಮಂಜಣ್ಣವ್ರೆ, ನೀವು ಏನೇ ಇದ್ರೂ ಕೂಡ ಧೈರ್ಯ ನನ್ನ ಹತ್ರ ಮಾತ್ರ ನಾನು ಕೆಲಸ ಮಾಡ್ಕೊಡ್ತೀನಿ ಅಂತಂದ್ರೆ, ಬಹುಶಃ ನನಗೆ ಈ ಕೋಲಾರ ಜಿಲ್ಲೆಯಲ್ಲಿ ಅವ್ರು ಮಾಡಿದ ಸಪೋರ್ಟು ಬಹುಶಃ ನನಗೆ ಯಾರು ಮಾಡ್ತಾ ಇಲ್ಲ ಅಂತ ಎದೆ ತಟ್ಕೊಂಡು ನಿಮ್ಮ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಅಂತ DC ನಮಗೆ ಕೋಲಾರ ಜಿಲ್ಲೆ ಸಿಕ್ಕಿದ್ರೆ ಬಹುಶಃ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳ್ಬೋದು. ಸೊ ನಾನು ಈ ಸಮಯದಲ್ಲಿ ಅವ್ರನ್ನ ನೆನೆಸ್ಕೊಳ್ಳೇಬೇಕಾಗುತ್ತೆ. ಬಹುಶಃ ಸಾಕಷ್ಟು ಕಾರ್ಯಕ್ರಮ ನಾನು ಕರೆದವರು ಜನಸಂಪರ್ಕಕ್ಕೆ, ಅವಾಗ ಸ್ವಲ್ಪ ಗೌರ್ಮೆಂಟ್ ಕಾರ್ಯಕ್ರಮ ಬ್ಯುಸಿ ಆದ್ರು. ಬಹುಶಃ ಇವತ್ತು ನಮ್ಮ ಜೊತೆ ಬಂದು ಅವರ ಅಂತರಾಳದ ಮಾತುಗಳನ್ನ ಹೇಳ್ಕೊಂಡಾಗ ಬಹುಶಃ ಗೊತ್ತಾಯ್ತು ಅವ್ರಿಗೂ ನಿಮ್ಗಿರ್ತಕ್ಕಂಥ ಅಭಿನವ ಸಂಬಂಧ ಬಹುಶಃ ಅಲ್ಲಿಂದ ಬಂದ ಸಂಪರ್ಕ ಅಂತ ಗೊತ್ತಾಯ್ತು. ತುಂಬಾ ಖುಷಿ ಆಯ್ತು ಅವ್ರ ಮಾತು ಕೇಳಿ. ಒಂದು ಜೋರ ಚಪ್ಪಾಳೆಯೊಂದಿಗೆ ಮುಳಬಾಗಿಲಿಗೆ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೀವಿ. ಹಾಗೂ ಕ್ಷೇತ್ರ ಶಿಕ್ಷಣ ಗಂಗರಾಮ ಇವರೊಂಥರ ಹಸರಾವ್ ಇದ್ದಂಗೆ, ಯಾರು ಹೊಡೆದ್ರು ಹೊಡೆಸ್ಕೊಂತಾರೆ, ಅದಲ್ವಾ? ನಾನು ಬಂದ್ಮೇಲೆ ಗೊತ್ತಾಯ್ತು ಈ ಆಪೋಸಿಟ್ ಇವ್ರು ಕಳಿಸ್ಬೇಕಂತ ಟ್ರೈ ಮಾಡಿದ್ರು. ಅಯ್ಯೋ ಹೋಗಿ ಈ ತಿಂಗಳು ಕಳಿಸ್ತಾರಲ್ಲಪ್ಪ, ಇದು ಏನೂ ಗೊತ್ತಿಲ್ಲ ಅನ್ಕಂಡೆ. ಇದ್ದಂತ ಒಂದು ಹೇಳ್ಬೇಕಾ, ಒಂದು ಸ್ನೇಹ ಜೀವಿ, ಒಂದು ನನಗೆ ಅವ್ರು ನೋಡ್ರೆ ಅಯ್ಯೋ ಅನ್ಸುತ್ತೆ. ಈ ಹೆಣ್ಮಕ್ಳು ಕರೆಕ್ಟ್ ಆಗಿ ಅವ್ರ ಮಕ್ಕ ನೋಡ್ರೆ ಅಯ್ಯೋ ಅನ್ಸ್ಬಿಡ್ತಿದ್ದ ಅವ್ರು ಅಂತ ಒಂದು ನಮ್ಮ ಎಲ್ಲೋದ್ರು ಗಂಗರಾಮರು ಇಲ್ಲಿ ಹಿಂದೆನೇ ಇದ್ದಾಗ ಪಾಪ ಇನ್ನು 2 ತಿಂಗಳಿದೆ ಅವ್ರಿಗೆ, ಏನು ರಿಟೈರ್ಮೆಂಟ್. ಹೋಗ್ಬೇಕಾದ್ರೆ ಸಂತೋಷವಾಗಿ ಕಳಿಸಿ ಅವ್ರಿಗೆ, ಅಲ್ವಾ? ಜೋರ ಚಪ್ಪಾಳೊಂದಿಗೆ ಗಂಗರಾಮಯ್ಯನವ್ರಿಗೆ ಒಂದು ಚಪ್ಪಾಳೆ ಮೂಲಕ ಸ್ವಾಗತ ಬಯಸ್ತೀನಿ. ಇನ್ನೆಲ್ಲ ನನ್ನ ತಾಲೂಕು ಅಧಿಕಾರಿಗಳು, ನನ್ನ ತಹಸೀಲ್ದಾರ್ಸು ಮತ್ತೆ ನನ್ನ ಎಲ್ಲ ತಾಲೂಕು ಅಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿ, ವಿಶೇಷವಾಗಿ ನಾನು ನಿಮಗೆ ಒಂದು ಹೃದಯಪೂರ್ವಕವಾಗಿ ನನ್ನ ಫ್ಯಾಮಿಲಿ ಕಡೆಯಿಂದ ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಗೊತ್ತಾ, ನಾನು ಅಮೆರಿಕದಲ್ಲಿದ್ದೆ. ನಾನು ಅವತ್ತು ಅಕ್ಕಸ್ವಾಮಿ ಅಮೆರಿಕದಲ್ಲಿ ನನಗೆ ಕರೆದಿದ್ರು. ನಾನು ಹೇಳಿದೆ, ಅಲ್ಲಿಂದ ನೀವು ಮುಗಿಸ್ಕೊಂಡ್ಬಿಡಿ ಟೀಚರ್ಸ್ ಡೇ, ನೆಕ್ಸ್ಟ್ ಇಯರ್ ನಾವು ಅದ್ದೂರಿಯಾಗಿ ಮಾಡೋಣ ಅಂತಂದ್ರು. ಎಲ್ಲ ಟೀಚರ್ಸ್ ಫೋನ್ ಮಾಡಿ, ಇಲ್ಲ ಸರ್ ನೀವು ಬರೋ ತನಕ ನಾವು ಮಾಡಲ್ಲ, ನಿಮ್ಮಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ, ನಿಮಗೆ ಬಿಟ್ಟರೆ ಈ ಕಾರ್ಯಕ್ರಮ ಚೆನ್ನಾಗಿರಲ್ಲ, ನೀವು ಬಂದಿದ್ದಾದ್ಮೇಲೆ ನಾವು ಮಾಡ್ತೀವಿ ಅಂದಿದ್ದಕ್ಕೆ ದಯವಿಟ್ಟು ನನಗೆ ಅವತ್ತು ಅನಿಸ್ತು, ಈ ತಾಲೂಕಿನಲ್ಲಿ ಇಂಥ ಶಿಕ್ಷಕ ಪಡೆದಿರ್ತಕ್ಕಂಥ ಪುಣ್ಯ ಬಹುಶಃ ಅದು ನನ್ನ ಫ್ಯಾಮಿಲಿಗೆ ಸಲ್ಲುತ್ತೆ ಅಂತ ನಾನು ಈ ಒಂದು ಹೇಳ್ತೀನಿ. ನಾನು ಯಾವಾಗ್ಲೂ ಒಂದು ಕಥೆನ ಹೇಳ್ತಾ ಇರ್ತೀನಿ ನನ್ನ ಸ್ನೇಹಿತರೆ. ಇದನ್ನ ಕೆಲವರು ಜೋಕಾಗಿ ಪರಿವರ್ತನೆ ಮಾಡ್ಕೊಂತಾರೆ, ಕೆಲವರು ನೈಟ್ ಅಂತೂ ನನ್ನ ಮೊಬೈಲ್ ನೋಡ್ಕೊಂಡು ನಗ್ತಾರೆ. ಬಟ್ ಅದರ ಅರ್ಥ ನೀವು ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಅದು ಎಲ್ಲೋ ಒಂದು ಮಟ್ಟಕ್ಕೆ ಅದು ಸಾಗುತ್ತೆ. ಒಬ್ಬ ನಿಮ್ ತರ ಒಂದು ಯುಗಾದಿ ಬಗ್ಗೆ ಗಂಡ ಹೆಂಡತಿ ಮಾರ್ಕೆಟ್ಗೆ ಹೋದ್ರಂತೆ. ಅಂದ್ರೆ ಮಾರ್ಕೆಟ್ ಇವತ್ತು ಕೊಡಬಾಗ್ಲಿಲ್ಲ ಬಿಡಿ, ಎಲ್ಲ ಖಾಲಿ ಮಾಡಿಸಿದ್ವಿ. ಒಳ್ಳೆ ಮಾರ್ಕೆಟ್ ಇವತ್ತು ಉತ್ಪತ್ತಿ ಮಾಡ್ತೀವಿ. ಇವತ್ತು ಒಳ್ಳೆ ಮಾರ್ಕೆಟ್ನ ಇವತ್ತು DC ಅವ್ರು ಕರೆದಿ 2 ಕಾರ್ಯಕ್ರಮ ಕರೆದಿದ್ದೀನಿ. ಒಂದು ಟೀಚರ್ಸ್ ಡೇ, ಇನ್ನೊಂದು ಹೊಸ ಮಾರ್ಕೆಟ್ನ ಜಾಗ ನೋಡ್ಲಿಕ್ಕೆ ಇವತ್ತು ನಾನು ಕರೆದಿದ್ದೀನಿ. ಮುಳಬಾಗಿಲು ತಾಲೂಕಿನ ಎಲ್ಲಾ ಟೀಚರ್ಸ್ಗೂ, ಎಲ್ಲಾ ನಾಗರಿಕ ಬಂಧುಗಳಿಗೂ ಒಂದು ಕಡೆ ಹೋದ್ರೆ ಮಟನ್ ಇಂದ, ಚಿಕನ್ ಇಂದ, ಬಾಳೆಹಣ್ಣಿಂದ, ಎಲಾಡಿಕೆಯಿಂದ ಎಲ್ಲ ಕಡೆ ಸಿಗ್ತದೆ. ಆ ತರ ಮಾರ್ಕೆಟ್ ಇವತ್ತು ಮಾಡ್ಲಿಕ್ಕೆ ಇವತ್ತು DC ಅವ್ರನ್ನ ಕರೆದಿದ್ದೀನಿ. ಇವತ್ತು ಜಾಗ ಫೈನಲ್ ಮಾಡಿ ಬೀದಿ ವ್ಯಾಪಾರದವರಿಗೆ ಒಂದು ಬದುಕು ಕೊಡ್ಬೇಕನ್ನೋ ಕಾರಣಕ್ಕೋಸ್ಕರ ಇವತ್ತ ಕರೆದಿದ್ದೀನಿ. ಗಂಡ ಹೆಂಡತಿ ಇಬ್ಬರು ಯುಗಾದಿ ಬೇಕಂತ ಬಾಳೆಹಣ್ಣು ತರ್ಲಿಕ್ಕೆ ಹೋಗ್ತಾರೆ, ಏನು ಮಾರ್ಕೆಟ್ಗೆ ಹೋಗ್ತಾರೆ. ಫಸ್ಟ್ ಒಂದು ಅಂಗಡಿಗೆ ಹೋಗ್ತಾರೆ ಮಾರ್ಕೆಟ್ ಅಲ್ಲಿ, ಏನು ಬಾಳೆಹಣ್ಣು ತಗ್ಲಿಕ್ಕೆ. ಸೊ ಅವನು ಹೇಳ್ತಾ ಇರ್ತಾನೆ, ಏನ್ ಗೊತ್ತಾ, 80 ರೂಪಾಯಿ ಕೆಜಿ, 80 ರೂಪಾಯಿ ಅಂತ ಕೇಳ್ತಾನೆ. ಆ ಹೆಂಡತಿ ಹೇಳ್ತಾರೆ, 80 ರೂಪಾಯಿ ಕೆಜಿ ಇಲ್ಲಿ ಬೇಡ ಬನ್ರಿ, ಮುಂದೆ ಹೋಗೋಣ ಅಂತ ಹೇಳ್ತಾನೆ. ಮುಂದೆ ಹೋಗಿ ಸೇಮ್ ಬಾಳೆಹಣ್ಣೆ, ಸೇಮ್ ಅದಕ್ಕಿಂತ ಸ್ವಲ್ಪ ಡಿಮ್ ಆಗಿರೋದು. ಅವ್ನು ಹೇಳ್ತಾನೆ ಕೆಜಿ 120 ಅಂತ ಹೇಳ್ತಾನೆ. ಆ ಎಮ್ಮನ್ ಕೋಪ ಬರುತ್ತೆ, ಅಲ್ಲರಿ ಅಲ್ಲಿ ನೋಡಿದ್ರೆ 80 ರೂಪಾಯಿ ಕೆಜಿ ಅಂತ 120 ರೂಪಾಯಿ ಕೆಜಿ ಅಂತ. ಅವನು ಮೇಡಮ್ ನಮ್ದು ಗೊಲೆ ಅಂತ ಹೇಳ್ತಾರೆ. ಅಲ್ಲಿ ನೋಡ್ರೆ ಬರೀ ಚಿಪ್ಪು. ಫಸ್ಟ್ ಅಂಗಡಿ ಚಿಪ್ಪು ಕೈದು ಮಡಗಿದ್ದ. ಇನ್ನು ಸೆಕೆಂಡ್ ಅಂಗಡಿಗೆ ಅಂತ ಮೇಡಮ್ ನಮ್ದಕ್ಕೆ ಗೊಲೆ ಅಂತ ಹೇಳ್ತಾನೆ. ಅದರ ಅರ್ಥ ಏನ್ ಬಂತು? ಚಿಪ್ಪಿಗೆ ಯಾವತ್ತೂ ಬೆಲೆ ಇಲ್ಲ, ಗೊನೆಗೆ ಮಾತ್ರ ಬೆಲೆ. ಇವತ್ತು ನಾವು ಒಗ್ಗಟ್ಟಲ್ಲಿ ಇರ್ತೀವಿ, ಒಗ್ಗಟ್ಟಿಗೆ ಮಾತ್ರ ಬೆಲೆ. ಚಿಪ್ಪಿಗೆ ಬೆಲೆ ಇಲ್ಲ. ಚಿಪ್ಪು ಅದು ನಾವು ವಿಂಗಡಣೆಯಾಗಿರ್ತಕ್ಕಂಥ ಪದಾರ್ಥ ಅದು. ಇವತ್ತು ಟೀಚರ್ಸ್ ನಾನು ಕೇಳ್ತೀನಿ, ನಿಮ್ಮಲ್ಲಿ ಒಗ್ಗಟ್ಟ ಯಾವತ್ತು ಪ್ರದರ್ಶನ ಮಾಡ್ತೀರಿ?
ನಿಮ್ಮನ್ನು ಒಗ್ಗಟ್ಟನ್ನ ಎತ್ತಿ ಯಾವತ್ತು ತೋರಿಸ್ತೀವಿ. ಇದು ನಮ್ಮ ಸರ್ವೇಪಲ್ಲಿ ರಾಧಾಕೃಷ್ಣ ಅವರು ಹುಟ್ಟಿದ ಹಬ್ಬನ ಇವತ್ತು ಆಚರಣೆ ಮಾಡಕ್ಕೆ ಇವತ್ತು ಬಂದಿದ್ದೀವಿ. ಇದು ನಮ್ಮ ಹಬ್ಬ, ಅದು ಏನೇ ಆಗಿರ್ಬೋದು. ಇದು ನಮ್ಮ ಹಬ್ಬ, ನಮ್ಮ ಮನೆ, ನಮ್ಮ ಕಾರ್ಯಕ್ರಮ ಅಂತ ಇವತ್ತು ನಿಮ್ಮಲ್ಲಿ ಒಗ್ಗಟ್ಟು ಬರ್ತದೆ. ಯಾರು ಏನು ಮಾಡ್ಲಿಕ್ಕಾಗುದಿಲ್ಲ. ಇವತ್ತು ನೀವು ಚಿಕ್ಕ ನಿಂಗಣ್ಣೆ ಹಾಕ್ತೀವಿ, ಅದು ಕೊನೆಗೆ ಬೆಳೆದಿದ್ದು ಹೋಗ್ತದೆ. ಇವತ್ತು ನಾನು ಕೇಳ್ಕೊಳ್ಳೋದಂದ್ರೆ ಒಬ್ಬ ಧ್ವನಿಯಾಗಿ, ಒಂದು ಪಂಗಡ ಆಗಿ ಇಡೀ ನಿಮ್ಮ ಸಮಾಜವನ್ನು ಕಟ್ಟಬೇಕಾದ್ರೆ ಮೊಟ್ಟ ಮೊದಲ ವ್ಯಕ್ತಿ ನೀವೇ ಆಗಿರ್ಬೇಕು. ಬಹುಶಃ ಈ ಮುಳಬಾಗಿಲು ತಾಲೂಕಿನ ಸಮಾಜ ಎಷ್ಟು ಚೆನ್ನಾಗಿರ್ಬೇಕಾದಕ್ಕೆ ಕಾರಣ ನೀವೇ ಆಗಿರ್ಬೇಕು. ಇವತ್ತು ಎಂತೆಂಥ ಫ್ಯೂಚರ್ ನಾಯಕನ ಉತ್ಪತ್ತಿ ಮಾಡ್ತೀರಿ ಗೊತ್ತಿಲ್ಲ. ಇವತ್ತು ಕಟ್ಟ ಕಡೆಯ ಮಕ್ಕಳು ನೀವೇನ್ ಹೇಳ್ತೀರಿ, ಯಾರೋ ದುಡ್ಡಿರ್ತಕ್ಕಂಥ ವ್ಯಕ್ತಿ ನಮ್ಮ ಶಾಲೆಗಳಿಗೆ ಸೇರಿಸುವುದಿಲ್ಲ. ಸೇರಿಸುವುದಿಲ್ಲ. ಕಟ್ಟ ಕಡೆಯ ಎಲ್ಲಾ ಜನಾಂಗದಿಂದ ಕಟ್ಟ ಕಡೆ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ ಆಗ್ತಾರೆ. ಅಂತ ಮಕ್ಕಳ ನೀವು ನಾಯಕರಾಗಿ ಮಾಡ್ತೀರಿ ಅಂತಂದ್ರೆ ಬಹುಶಃ ಅದೇ ನಾಯಕನಾಗಿ ಅದೇ ಶ್ರೀನಿವಾಸಪುರ ತಾಲೂಕು ಕುಪ್ಪಳ್ಳಿಯಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ಮಾಮೂಲಿ ಗ್ರಾಮದಿಂದ ಬಂದ ಒಬ್ಬ ಶಾಸಕರಾಗಿದ್ದಾನೆ. ಮಧುಗಿರಿ ತಾಲೂಕಿನ ಬಂದಿರತಕ್ಕಂಥ ಒಂದು ವ್ಯಕ್ತಿ ಒಬ್ಬ DC ಆಗಿದ್ದಾನೆ. ನಾವ್ಯಾರು ಗೌರ್ಮೆಂಟ್ ಸ್ಕೂಲಲ್ಲಿ ಬಿಟ್ರೆ ನಾವು ಪ್ರೈವೇಟ್ ಸ್ಕೂಲಲ್ಲಿ ಓದಿಲ್ಲ. ಅಂತ ಮಹತ್ವ, ಅಂತ ಒಂದಿರ್ತಕ್ಕಂಥ ಇವತ್ತೇನು ಸರ್ವಪಲ್ಲ ರಾಧಾಕೃಷ್ಣ ಅವರ ಮಹತ್ವದ ಅವರ ಜನ್ಮ ದಿನಾಚರಣೆ ಇವತ್ತು ಆಚರಣೆ ಮಾಡ್ತಾ ಇದೀವಿ. ನಾವೆಲ್ಲ ಒಗ್ಗಟ್ಟಾಗಿ ಆಚರಣೆ ಮಾಡ್ತಾ ಇದೀವಿ. ನಾನು ಹೇಳಿದೀನಿ, ಯಾರು ಏನೂ ಖರ್ಚು ಮಾಡಬೇಡಿ, ಎಲ್ಲ ನಾನು ಮಾಡ್ತೀವಿ. ನಮ್ಮೆಲ್ಲ ತಾಲೂಕು ಕೆಲಸ ನಿಮ್ಮ ಆಚರಣೆ ಮಾಡ್ತೀವಿ. ಯಾವತ್ತು ಯಾರಾದ್ರೂ ಆಕ್ಷೇಪ ಮಾಡಿಲ್ಲ. ನೀವೆಲ್ಲ ಬಂದು ಒಗ್ಗಟ್ಟ ಬಂದು ಸೇರಿ ಊಟ ಮಾಡಿ ಒಂದು ಜಾಗದಲ್ಲಿ ಕೂತು ಒಂದು ವರ್ಷಕ್ಕೆ ಒಂದೇ ಸರಿ ಕೂರೋದು. ನೀವು ವರ್ಷಕ್ಕೆ ಒಂದೇ ಸರಿ ಕೂರೋದು. ಅದಕ್ಕೂ ನಿಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ಅಂತ ನಾನು ಏನು ಮಾಡೋಕ್ಕಾಗಲ್ಲ. ಸೊ ಮುಂದಿನ ದಿವಸದಲ್ಲಿ ಇದು ತಿದ್ದುಪಡಿ ಮಾಡಿಕೊಂಡು ಮಕ್ಕಳಲ್ಲಿ ಅತ್ಯುನ್ನತವಾಗಿ ರಿಸಲ್ಟ್ ತಂದು ಕೊಡ್ತೀರಾ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಒಬ್ಬ ಶಾಸಕರಾಗಿ ನಾನು ನಿಮ್ಮನ್ನ ಕೈಗೆ ಹಚ್ಚಿ ಮಾಡೋದೊಂದೇ. ಬದಲಾವಣೆ ಜಗದ ನಿಯಮ. ಬಹುಶಃ ಬದಲಾವಣೆ ಜಗದ ನಿಯಮ. ಯಾವ ವ್ಯಕ್ತಿಯಲ್ಲಿ ಬದಲಾವಣೆ ಕಾಣುದಿಲ್ವೋ ಬಹುಶಃ ಅವನಿಗೆ ಮುಂದಿನ ದಿವಸ ಅವನಿಗೆ ನಾಂದಿ ಅನ್ನೋದು ಕಾಣ್ತದೆ. ಬದಲಾವಣೆ ಜಗದ ನಿಯಮ. ನಾವು ಬದಲಾವಣೆ ಆಗ್ಬೇಕು. ಮುಳಬಾಗಿಲು ತಾಲೂಕಲ್ಲಿ ಬಂದಾಗ ಹೇಗಿತ್ತು ಹೇಗಾಗ್ತಾ ಇದೆ, ಬದಲಾವಣೆ ಆಗ್ಬೇಕು. ಅದು ಯಾವುದೇ ಪಕ್ಷ ಆಗಿರ್ಲಿ, ಅಭಿವೃದ್ಧಿ ಮತ್ತೆ ನಾವು ಸಾಕಾಗಬೇಕಾಗುತ್ತೆ. ನಾನು ಎಲ್ಲ ಟೀಚರ್ಸ್ ಅಲ್ಲಿ ಇವತ್ತು ಜನ್ಮ ದಿನಾಚರಣೆ ಒಂದು ಅಂಗವಾಗಿ ನಾನು ನಿಮ್ಮನ್ನು ಕೇಳ್ಕೊಂತ ಇದ್ದೀನಿ. ಇವತ್ತು ನಮ್ಮಲ್ಲಿ ಕಡಿಮೆ ಬಂತು ಮನೆ ಪರ್ಸೆಂಟೇಜ್. ನಾನೆಲ್ಲರೂ ಕೇಳಿದೆ, ಹೌದು ಕ್ಯಾಮ್ರಾ ಫಿಕ್ಸ್ ಮಾಡಿದ್ದಾರೆ, ಹೌದಲ್ಲ. ನನ್ನ DC ಅವರೊಂದು ಮಾತಾಡಿದ್ರು, ಆಗೋಯ್ತು ಅಂದ್ರಲ್ಲ, ಮೋಸ್ಟ್ ತೆಗಿತಾರೆ ಕ್ಯಾಮ್ರಾ ಅನ್ಕೊಂಡೆ. ಅವ್ರು ಹೇಳಿದ ಮಾತು ನಮ್ಮಲ್ಲಿ ಹೇಳ್ತಾರೆ, IPL ಒಂದಾದ ಅಂತ ಹೇಳ್ತಾರಲ್ಲ, ಈ ಜಗಳಾಡಿದ ತಕ್ಷಣ ಆಗಿದ್ದಾಗೋಯ್ತು ಬಿಡು ಅಂತಾರಲ್ಲ. ನಾನು ಮೋಸ್ಟ್ ತೆಗೆದ್ರಪ್ಪ ಕ್ಯಾಮ್ರಾ ಅನ್ಕೊಂಡೆ. ಆಕ್ಚುಲಿ ರಿಸಲ್ಟ್ ಅದೇ ನಮ್ದು, ಅಲ್ಲಿಂದನೇ ಎತ್ಕೊಬೇಕು. ಆಕ್ಚುಲಿ ರಿಸಲ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾನು ಮಕ್ಕಳು ಅಡಿಕ್ಟ್ ಆಗಿದ್ದಾರೆ. ಈ ನೆಕ್ಸ್ಟ್ ಮಕ್ಕಳು ಗೊತ್ತಾಯ್ತು ಏನ್ ಹೇಳಿ ಫೋಕಸ್ ಏನ್ ಮಾಡ್ಬೇಕಂತ ಗೊತ್ತಾಯ್ತು. ಸರ್ ಇವತ್ತು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಸರ್, ಇದೇ ವೇದಿಕೆಯಲ್ಲಿ ಚಾಲೆಂಜ್ ಮಾಡಿ ಹೇಳಿದ್ದು ಒಬ್ಬರಿಗೆ, ಬೇಡ ಅವರು ನಮ್ಮ ಕೇಂದ್ರ ಸಚಿವರಿಗೆ ಚಾಲೆಂಜ್ ಮಾಡಿ ಹೇಳಿದ್ದೆ ಸರ್ ನಾನು. ಏನ್ ಹೇಳಿ, ಇಡೀ ಕೋಲಾರ ಜಿಲ್ಲೆಗಿಂತ ಹೈಯೆಸ್ಟ್ ಮಾರ್ಕ್ಸ್ ಕೊಡ್ತೀನಿ ಅಂತ. ಇವತ್ತು ನಮಗೆ ಚಾಲೆಂಜ್ 8 ತಾಲೂಕುಗಳಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬರೋದು ನಮ್ಮ ಮುಳಬಾಗಿಲು ತಾಲೂಕಿನ ಬರ್ಕೊಳ್ಳಿ ಸರ್. ಈ ಜಾಗದ ಮಹತ್ವ ಹಂಗಿದೆ ಸರ್. ಇಲ್ಲಿ ಯಾರು ಚಾಲೆಂಜ್ ಮಾಡಿ ಎಲ್ಲ ಗೆದ್ದಿದ್ರಿ ಸರ್. ಇಡೀ 8 ತಾಲೂಕಿಗಿಂತ ಹೈಯೆಸ್ಟ್ ತಾಲೂಕಲ್ಲಿ ರಿಸಲ್ಟ್ ಬರ್ದಿಲ್ಲ ಸರ್. ಖಂಡಿತವಾಗ್ಲೂ ಆಮೇಲೆ ಹೇಳ್ತೀನಿ ಸರ್ ಇವ್ರಿಗೆ. ಈಗ ಬೇಡ, ನಿಮ್ಮನ್ನು ನೋಡಿ ನಾನು ಮಾತು ಕೊಟ್ಟಿದ್ದೀನಿ. ನನ್ನ ಮಾತು ತಪ್ಪು ಅನ್ಕೋ, ಶಾಸಕರೇ ಅಂತ ಬರಂಗಿಲ್ಲ. ಮತ್ತೆ ಶಾಸಕರೇ ಅಂತ ಯಾವ ಕಾರಣಕ್ಕೂ ಬರಂಗಿಲ್ಲ. ಹೆಂಗಿರ ಬೆಲ್ಲಿದ್ದಾರೆ ನೀವು. ನಾನು ಮತ್ತೆ ನಮ್ ಜೊತೆ ಇಲ್ಲಿಂದ ಹುಡ್ಕೊಂಬತ್ತೀನಿ. ಮತ್ತೆ ಸೊ ನನಗೆ ಬೇಕಾಗಿದ್ದು ರಿಸಲ್ಟ್, ಮಕ್ಕಳ ರಿಸಲ್ಟ್. ಖಂಡಿತವಾಗ್ಲೂ ಅದು ನಾನು ಕೊಟ್ಟೇ ಕೊಡ್ತಾರೆ. ಮುಳಬಾಗಿಲಲ್ಲಿ ಆ ಶಕ್ತಿ ಇದೆ. ನಾನು ಎಲ್ಲರಲ್ಲಿ ಒಂದು ಕಳಕಳಿಯಾಗಿ ಒಂದು ಮನವಿ ಮಾಡ್ಕೊಂತೀನಿ. ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಕಟ್ಟಕಡೆ ಪ್ರದೇಶ. ನಾನು ಸೆಷನಲ್ಲಿ ಯಾವತ್ತು ಮಾತಾಡ್ತೀನಿ, ನಮ್ಮ ಶಾಲೆಗಳನ್ನ ಉಳಿಸಿ, ನಮ್ಮ ಶಾಲೆಗಳನ್ನ ಉಳಿಸಿ. 86 ಶಾಲೆಗಳಲ್ಲಿ ಈ ಕಡೆ ಬಂದ್ರೆ ನಮಗೆ ತಮಿಳುನಾಡು, ಈ ಕಡೆ ಬಂದ್ರೆ ನಮಗೆ ಆಂಧ್ರ. 86 ಶಾಲೆಗಳು ನಾವು ಗಡಿ ಪ್ರದೇಶದಲ್ಲಿ ಇದ್ದೀವಿ. ಗಡಿ ಪ್ರದೇಶ. ಇವತ್ತು ನಮ್ಮ ಸರ್ಕಾರ ಆದೇಶದ ಮೇರೆಗೆ ಆ 86 ಶಾಲೆಗಳು ಮುಚ್ಚುವಂತ ಪರಿಸ್ಥಿತಿ ಬಂದಿದ್ವಿ. ಬಹುಶಃ ಇವುಗಳನ್ನ ಹೋರಾಟ ಮಾಡ್ಕೋಬೇಕಂತಂದ್ರೆ ಆ ಭಗವಂತನೇ ಕಾಣಿಸ್ತದೆ. ಸೊ ಆ ತರ ಪರಿಸ್ಥಿತಿಯಲ್ಲಿ ಸರ್, ಈ ಮುಳಬಾಗಿಲು ತಾಲೂಕಲ್ಲಿ ನಮ್ಮ ಶಿಕ್ಷಕರಿಗೆ ತುಂಬಾ ನಮ್ಗೆ ಹಿಂಸೆ ಆಗ್ತದೆ ಸರ್. ಮೊನ್ನೆ ದಿವೇಶ್ ಅನ್ನೋ ಒಬ್ಬ ಶಿಕ್ಷೆ ನಾವು ಕಳ್ಕೊಂಡಿದ್ವಿ. ಈ ಮುಳಬಾಗಿಲು ತಾಲೂಕಲ್ಲಿ ಕ್ರೈಮ್ ಅನ್ನೋದು ಜಾಸ್ತಿ ಆಗ್ತಿದೆ ಸರ್. ನಾನೆಲ್ಲ ಶಿಕ್ಷಕರಲ್ಲಿ ಒಂದು ಮಾತು ಕೇಳ್ತೀನಿ ಸರ್, ನಿಮ್ಮನ್ನೊಂದು ಮಾತು ಕೇಳ್ತೀನಿ ನಾನು. ಈ ಮುಳಬಾಗಿಲು ತಾಲೂಕಲ್ಲಿ ಇರ್ತಕ್ಕಂಥ ನಾಗರಿಕರಲ್ಲಿ, ಟೌನ್ ಇರ್ತಕ್ಕಂಥ ಎಲ್ಲರೂ ಒಂದು ಮಾತು ಕೇಳ್ತೀನಿ. 2 ಕೋಟಿ 3 ಕೋಟಿ ಮನೆ ಕಟ್ಟಿದ್ದೀರಿ, 25 ಸಾವಿರ ಕ್ಯಾಮ್ರಾ ಹಾಕಕ್ಕೆ. ಆ ಸುಂಕೂಲ ಹೋಟೆಲ್ ಹೋಗ್ಬಿಟ್ರೆ ಒಂದೇ ಒಂದು ಕ್ಯಾಮ್ರಾ ರಾಮನಗರ ಮನೇಲಿ 20, 30, 50, 70 ಕೋಟಿ 3 ಕೋಟಿ ಕೊಟ್ಟು ಮನೆ ಕಟ್ಟಿದ್ದೀರಿ, 20 ಸಾವಿರ
ಕ್ಯಾಮ್ರಾ ಹಾಕೊಂಡಿಲ್ಲ. ತಪ್ಪು ಇದು. ಎಲ್ಲ ನಾಗರಿಕ ಅವತ್ತು ನಾನು ಡಿಸೈಡ್ ಆದೆ ಮುಳಬಾಗಿಲು ಟೌನ್ ನ ಕ್ಲೀನ್ ಮಾಡಬೇಕು ಅಂತ. ಬಹುಶಃ ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೀವಿ. ಕೇವಲ ಇನ್ನು 3 ತಿಂಗಳಲ್ಲಿ 4 ತಿಂಗಳಲ್ಲಿ ಇಡೀ ಮುಳಬಾಗಿಲು ಟೌನ್ ನ ಒಂದು ಸುಂದರವಾಗಿರ್ತಕ್ಕಂಥ ನಗರವನ್ನ ಮಾಡ್ಲಿಕ್ಕೆ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಯಾರೇ ಏನೇ ಬೇಕಂದ್ರೂ ಪರವಾಗಿಲ್ಲ, ಬೇಕಲ್ಲಿ ಈ ಸದ್ಯಕ್ಕೆ ಬೇಕಂತಾರೆ, ನನಗೆ ಏನ್ ಪರವಾಗಿಲ್ಲ. ಸಾಕಷ್ಟು ಜನ ಶಾಪ ಆಗ್ತಾವ, ನನಗೆ ಏನ್ ಬೇಕೇನಿಲ್ಲ. ನನ್ನ ಒಬ್ಬರು ಫೋನ್ ಮಾಡಿದ್ರು, ಅಣ್ಣ ನಾ ಗಾಡಿ ಪಡ್ಕೊಂಡ ಚಪ್ಪು ನನಗೆ ಅಂತ. ಪೊಲೀಸರು ಫೋನ್ ಕೊಟ್ರು, ಏನಂತೆ ಅಂತ ಕೇಳಿದೆ. ಡಾಕ್ಯುಮೆಂಟ್ಸ್ ಲಂಗುಲಾಗ ಏನಿಲ್ಲ, ಎತ್ಕೊಂಡು ಹೋಗ್ಬಿಡ, ಅವನು ಸೇರ್ಕೊಂಡಂತ ನಾನು ಹೇಳಿದೆ. ಅವನು ಸಸ್ಗೆ ಎತ್ಕೊಂಡು ಹೋಗ್ಬಿಡಂತೆ. ಅದಲ್ಲ ಮೋಸ್ಟ್ಲಿ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲಾ ಗಾಡಿಗಳನ್ನು ಚೆಕ್ ಮಾಡಿ ಯಾವ್ದಾದ್ರು ಡಾಕ್ಯುಮೆಂಟ್ ಎತ್ಕೊಂಡೆಲ್ಲ ಫೀಲ್ಡ್ ಬಿಡಿ ಅಂತ ಹೇಳ್ತೀವಿ. 100ಕ್ಕೆ 80 ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ ಇಲ್ಲಿ 100ಕ್ಕೆ 80 ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ. ಇನ್ಸೂರೆನ್ಸ್ ಇದ್ರೆ ಇದಿಲ್ಲ, ಇದಿದ್ರೆ ಅದಿಲ್ಲ, ಅದಿದ್ರೆ ಇದಿಲ್ಲ. ಇದನ್ನ ತೊಳಿಬೇಕು ಅಂತಂದ್ರೆ ನಾವೆಲ್ಲ ನಾಗರಿಕರು, ನಾವೆಲ್ಲ ಸೇರಿ ಮುಳಬಾಗಿಲನ್ನ ತೊಳಿಬೇಕಾಗುತ್ತೆ. ನಾಗರಿಕರೆಲ್ಲ ಸೇರಿ ಮುಳಬಾಗಿಲ ಅಭಿವೃದ್ಧಿಗೋಸ್ಕರ ವರ್ಕ್ ಮಾಡಬೇಕಾಗುತ್ತೆ. ತಾವೆಲ್ಲ ಎದ್ದು ನಿಂತು ನಮ್ಮನ್ನ ಲಾಸ್ಟ್ ತಿಂಗಳು ಅಗಲಿರ್ತಕ್ಕಂಥ ದಿವ್ಯಶ್ರೀ ಅವರಿಗೆ 1 ನಿಮಿಷ ಇತ್ತು ಒಂದು ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ಆತ್ಮಶಾಂತಿ ಸಿಗಲಿ ಅಂತ ಒಂದು ಶೋಕಾಚರಣೆ ಒಂದು ನಿಮಿಷ ಮೌನಾಚರಣೆ ಮುಖಾಂತರ ಆ ತಾಯಿ ಎಲ್ಲೇ ಶಿಕ್ಷಕಿದ್ರು ಕೂಡ ಅವರ ಮಕ್ಕಳನ್ನ ಒಂದು ಧೈರ್ಯ ಕೊಟ್ಟು, ಆ ತಂದೆ ತಾಯಿಗೆ ಧೈರ್ಯ ಕೊಟ್ಟು ನಾವೆಲ್ಲ ಅವ್ರ ಜೊತೆ ಇದೀವಿ, ಎಡ ಶಿಕ್ಷಕರು ನಾವು ಅವ್ರ ಜೊತೆ ಇದೀವಿ ಅನ್ನೋ ಪರವಾಗಿ ಅವರಿಗೆ 1 ನಿಮಿಷ ಒಂದು ಶ್ರದ್ಧಾಂಜಲಿ ಸಭೆ ಮುಖಾಂತರ ಒಂದು ನಿಮಿಷ ಮೌನಾಚರಣೆ ಮಾಡೋಣ. ಎಲ್ಲಿಂದ ಬರ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ಅನ್ನೋದು ಗೊತ್ತಾಗ್ತಲ್ಲ ಸರ್. ನಾನು ನೆಕ್ಸ್ಟ್ ಮಂತ್ ಗಾಂಜಾ ಮುಕ್ತ ಮುಳಬಾಗಿಲು ತಾಲೂಕಿನ ಒಂದು ಕಾರ್ಯಕ್ರಮವನ್ನು, ಜಾಗೃತಿ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀನಿ ಸರ್ ತಮ್ಮ ಅಧ್ಯಕ್ಷತೆಯಲ್ಲಿ. ತುಂಬಾ ಅದ್ದೂರಿ ಏನು ಎಲ್ಲ ನಮ್ಮ ಡಿಗ್ರಿ ಕಾಲೇಜ್ ಮಕ್ಕಳು ಸೇರಿಸಿ, ಸಾವಿರಾರು ಜನ ಮಕ್ಕಳು ಸೇರಿಸಿ ಈ ಗಾಂಜಾ ಮುಕ್ತ ಮುಳಬಾಗಿಲು ಮಾಡೋಕೆ ಜಾಗೃತಿ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀನಿ ಸರ್. ನೆಕ್ಸ್ಟ್ ನವೆಂಬರ್ ಇಂದ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಮ್ಮ ಅಧ್ಯಕ್ಷತೆಯಲ್ಲಿ ತಮ್ಮ ಒಂದು ಅನುಮತಿ ಬೇಕಾಗುತ್ತೆ ಸರ್. ಯಾಕಂದ್ರೆ ನಿಮ್ಮ ಒಂದು ಕೋಆಪರೇಷನ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಈಗಾಗಲೇ ಏನು ಈ ಒಂದು ಬಹುಶಃ ಇದು ಇನ್ನೊಂದು ಪ್ರೋಗ್ರಾಮ್ ಲಾಸ್ಟ್ ಅನ್ಸುತ್ತೆ ಸರ್. ಇದು ಒಳ್ಳೆ ಕ್ರೀಡಾಂಗಣವನ್ನು ಮಾಡ್ತಾ ಇದೀವಿ. ಡೇ ಅಂಡ್ ನೈಟ್ ಕಾರ್ಯಕ್ರಮ, ಒಂದು ಕ್ರೀಡಾಂಗಣ ಬಹುಶಃ ವರ್ಕ್ ಸ್ಟಾರ್ಟ್ ಆಗಿದೆ, ಕ್ರೀಡಾಂಗಣ ಸ್ಟಾರ್ಟ್ ಆಗಿದೆ ಸರ್. ಒಂದು ನೆಕ್ಸ್ಟ್ ಉದ್ಘಾಟನೆಗೆ ಅತ್ಯುನ್ನತವಾಗಿ ಕ್ರೀಡಾಂಗಣವನ್ನ ಇದನ್ನ ಮಾಡ್ತಾ ಇದ್ದೀನಿ. ಡೇ ಅಂಡ್ ನೈಟ್ ಅಂದ್ರೆ ನೀವೇನಬೇಕು ಒಳಾಂಗಣ ಕ್ರೀಡಾಂಗಣವನ್ನ ಮಾಡ್ತಾ ಇದ್ದೀನಿ ಸರ್. ವರ್ಕ್ ಸ್ಟಾರ್ಟ್ ಆಗಿದೆ. ಇನ್ನು 6 ತಿಂಗಳಲ್ಲಿ ಇದನ್ನ ಲೋಕಾರ್ಪಣೆ, ನೆಕ್ಸ್ಟ್ ವರ್ಷ ಒಳಗಡೆ ಲೋಕಾರ್ಪಣೆ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀನಿ ಸರ್. ಈ ಒಂದು ಕಾರ್ಯಕ್ರಮನ ಇಷ್ಟು ಅದ್ದೂರಿಯಾಗಿ ಮಾಡ್ಕೊಡ್ಲಿಕ್ಕೆ ಎಲ್ಲ ನನ್ನ ಶಿಕ್ಷಕರಿಂದ, ಎಲ್ಲ ಅಧ್ಯಕ್ಷರಿಗೂ, ಎಲ್ಲ ಸಂಘದ ಅಧ್ಯಕ್ಷರಿಗೂ ನೀವು ಸಪೋರ್ಟ್ ಮಾಡಿದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳ್ತಾ. ಸೊ ನಾನೊಂದು ಪೊಲೀಸ್ ಇಲಾಖೆಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಏನೇ ಕಾರ್ಯಕ್ರಮ ಆದ್ರೂ ಕೂಡ 48 ಗಂಟೆಗಳಲ್ಲಿ ಇವತ್ತು ಪೊಲೀಸ್ ಇಲಾಖೆ ಸ್ವಲ್ಪ ಚುರುಕಾಗಿದೆ ಸರ್. ಸೊ ಅದಕ್ಕೆ ನಾನು ಶ್ಲಾಘನೆಯನ್ನ ಪೊಲೀಸ್ ಇಲಾಖೆಗೆ ನಾನು ಮಾಡ್ತೀನಿ. ದಿವ್ಯಶ್ರೀ ಕೇಸಲ್ಲಿ ಕೂಡ 48 ಗಂಟೆಗಳ ಒಳಗಡೆ ಅವ್ರನ್ನ ಹಿಡಿದು ಅರೆಸ್ಟ್ ಮಾಡಿದ್ದಾರೆ ಸರ್. ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಈಗಾಗಲೇ ನನ್ನ ಪೊಲೀಸ್ ಇಲಾಖೆ ಬೀದಿಗೆ ಇಳಿದಿದ್ದಾರೆ ಸರ್. ಇವತ್ತು ಎಲ್ಲಾ ತರ ಇದನ್ನ ಕಟ್ಟುನಿಟ್ಟು ಸುವ್ಯವಸ್ಥೆಯನ್ನ ಮಾಡ್ತಾ ಇದೀವಿ ಸರ್. ಇದು ತುಂಬಾ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ, ಸ್ವಲ್ಪ ಅಡ್ಜಸ್ಟ್ ಆದ್ಮೇಲೆ ಅದನ್ನ ಕ್ರಮೇಣವಾಗಿ ಸರಿ ಹೋಗುತ್ತೆ. ತಮಗೆ ಗೊತ್ತಿರ್ಲಿ, ನಾವು ಮನೆ ಒಂದು ಚೇಂಜ್ ಮಾಡಿದಾಗ, ಬಾಡಿಗೆ ಮನೆ ಚೇಂಜ್ ಮಾಡಿದಾಗ ಹೊಂದ್ಕೊಳ್ಳಿಕ್ಕೆ 6 ಮಂತ್ಸ್ ಬೇಕಾಗುತ್ತೆ. ಹೀಗಾಗಿ ಒಂದು ಸಿಸ್ಟಮ್ ನ ತರ್ತಾ ಇದೀವಿ ಅಂತಂದ್ಮೇಲೆ ಅದು ನಾವು ಹೊಂದ್ಕೊಳ್ಳಿಕ್ಕೆ ಸ್ವಲ್ಪ ದಿವಸ ಅಡ್ಜಸ್ಟ್ ಆಗುತ್ತೆ. ಹೊಂದ್ಕೊಂಡ ಮೇಲೆ ನೀವೇ ನಂಗೆ ಥ್ಯಾಂಕ್ಸ್ ಹೇಳ್ತೀರಾ, ಖಂಡಿತವಾಗಿ ಥ್ಯಾಂಕ್ಸ್ ಹೇಳ್ತೀರಾ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಷ್ಟು ಅದ್ದೂರಿಯಾಗಿ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ನನ್ನ BO ಮತ್ತು ಎಲ್ಲ ಶಿಕ್ಷಕರಿಗೆ ಹೊಂದಿಸುತ್ತಾ ಇನ್ನು ಕಾರ್ಯಕ್ರಮ ದೊಡ್ಡ ಮಟ್ಟಿಗೆ ತಗೊಂಡೋಗೋಣ ಅಂತ ಹೇಳ್ತಾ ಈಗ ನಾವು ಬಂದು ಕೆಳಗಡೆ ಕೂತ್ಕೊಂತೀವಿ. ಏನೋ ತುಂಬಾ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮನ ಆಚರಣೆ ಸ್ಟಾರ್ಟ್ ಆಗ್ತಾ ಇದೆ. ನಾನು ಕೂಡ DC ಇನ್ನೂ ಒಂದು ಅರ್ಧ ಗಂಟೆ ಕೂತ್ಕೊಂಡು ನಿಮ್ಮ ಹತ್ರ ಸವಿದಂತೂ ತಾವೆಲ್ಲರಿಗೂ ಅಡಿಗೆ ಮಾಡಿಸಿದ್ದೀನಿ ಸರ್. ಪ್ರತಿಯೊಬ್ಬ ಶಿಕ್ಷಕರು ಊಟ ಮಾಡ್ಕೊಂಡು ಇಲ್ಲಿಂದ ಹೋಗ್ಬೇಕಾಗಿ ಕೇಳ್ಕೊಂತ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮುಗಿಸೋದು ಎಲ್ಲರಿಗೂ ಒಳ್ಳೇದಾಗಿ.